ದೊಡ್ಡ ಸವಾಲಾಗಿದೆಯಾ? ಸಹಜ, ಯಾಕೆಂದ್ರೆ ಇವತ್ತು ಪಕ್ಷ ಹೆಮ್ಮರವಾಗಿ ಬೆಳೆದಿದೆ. ಯಾವುದೇ ಒಬ್ಬ ಒಂದು ಕುಟುಂಬದಲ್ಲಿ ಆಸ್ತಿ ಇಲ್ಲದಂತ ಮನೆಗಳಲ್ಲಿ ಹೊಡೆದಾಟಗಳು ಆಗಲ್ಲ. ಈ ಆಸ್ತಿ ಹೆಚ್ಚಾದ್ಮೇಲೆ ಈ ಅಣ್ಣ ತಮ್ಮರ ಮಧ್ಯೆ ಹೊಡೆದಾಟಗಳು, ಗುದ್ದಾಟಗಳು, ತಪ್ಪು ಮನಸ್ಸುಗಳು ಇವೆಲ್ಲ ಹೆಚ್ಚಾಗುತ್ತೆ. ಹಾಗೆ ಇವತ್ತು ಭಾರತದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ನಮ್ಮ ಕಾರ್ಯಕರ್ತರ ಪರಿಶ್ರಮದಿಂದ ಹೆಮ್ಮರವಾಗಿ ಬೆಳೆದಿದೆ. ಇವತ್ತು ಸಹಜವಾಗಿ ಚುನಾವಣೆ ಬಂದಾಗ ದುಡಿದಂಥ ಕಾರ್ಯಕರ್ತರಿಗೆ ನಾನು ನಿಲ್ಬೇಕು, ನೀನು ನಿಲ್ಬೇಕು, ಈ ಥರ ಅಸಮಾಧಾನಗಳು ಇರುತ್ತೆ. ಆದರೆ ಇವತ್ತು ಹೈಕಮಾಂಡು, ನಮ್ಮ ಕೇಂದ್ರದ ನಾಯಕರು ಶಕ್ತಿಶಾಲಿಗಳಾಗಿದ್ದಾರೆ. ಇನ್ನೂ ಕೂಡ ಈ ಒಂದು 543 ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಘೋಷಣೆ ನಡೀತಾ ಇದೆ. ಆದ್ಮೇಲೆ ಸಹಜವಾಗಿ ಎಲ್ಲರ ವಿಶ್ವಾಸನ ಗಳಿಸುವಂಥ ಕಾರ್ಯನೂ ಕೂಡ ಮಾಡ್ತಾರೆ. ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಇತರ ಶಕ್ತಿಗಳು ಎಲ್ಲರೂ ಒಂದಾಗಬೇಕು ಅಂತ ಘೋಷಣೆಯನ್ನ ಮಾಡಿದಾಗ ಗೌರವಾನ್ವಿತ ನಮ್ಮ ನಿಕಟಪೂರ್ವ ಪ್ರಧಾನಮಂತ್ರಿಗಳು ಸನ್ಮಾನಿಸಿದ ದೇವೇಗೌಡರು ಕೂಡ ಇವತ್ತು ಕೈ ಜೋಡಿಸಿರೋದು ನಮಗೆ ಇಡೀ ನಮ್ಮ ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ ಜನ ಆಶೀರ್ವಾದ ಮಾಡ್ತಾರೆ ನಾವು ವಿಶ್ವಾಸದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಟಿಕೆಟ್ ಇದುವರೆಗೂ ಕೂಡ ಅಂತಿಮ ಕೆಲವು ಕ್ಷೇತ್ರಗಳು ಬಹಳ ಕಗ್ಗಂಟಾಗಿದೆ ಸರ್, ಎಸ್ಪೆಷಲಿ ಚಿತ್ರದುರ್ಗ. ಸಹಜ, ಚಿತ್ರದುರ್ಗ ಕಲ್ಲಿನ ಕೋಟೆ ಇದು. ಹಾಗಾಗಿ ಕಠಿಣವಾದಂಥ ಒಂದು ನಿರ್ಣಯವನ್ನ ಪಕ್ಷ ತೆಗೆದುಕೊಳ್ಬೇಕಾಗತ್ತೆ. ಎಲ್ಲರನ್ನು ವಿಶ್ವಾಸ ಗಳಿಸಿ ಮಾಡಬೇಕಾಗತ್ತೆ. 100ಕ್ಕೆ 100 ಎಲ್ಲರನ್ನು ವಿಶ್ವಾಸ ಗಳಿಸಿ ಇನ್ನೊಂದೆರಡು ದಿನದಲ್ಲಿ ಅದು ಚಿತ್ರದುರ್ಗ ಇರಬಹುದು. ಉಳಿದಂತ ಪಟ್ಟಿಗಳನ್ನ ನಮ್ಮ ಕೇಂದ್ರ ನಾಯಕರು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ವಿಶ್ವಾಸ. ಬಂಡಾಯ ನಿಮ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಸರ್? ಹಿಂದಿನಿಂದ ಚುನಾವಣಾ ಪ್ರಚಾರ ಆರಂಭ ಮಾಡಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ ಅವರು. ನಮ್ಮ ಪಕ್ಷದ ನಾಯಕರಿದ್ದಾರೆ. ಈಗಿರುವಂತ ಈ ಎಲ್ಲ ಸಮಸ್ಯೆಗಳನ್ನ 100ಕ್ಕೆ 100 ಬಗೆಹರಿತ ವಿಶ್ವಾಸ ಇದೆ. ರಾಜ್ಯದಲ್ಲಿ ಅವ್ರ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿರೋದು ಯಾವ್ದು ಸರ್? ಏನ್ ಸರ್? ರಾಘವೇಂದ್ರ ಅವ್ರ ಮೇಲೆ ಕೆಟ್ಟ ದೃಷ್ಟಿ ಬಿದ್ದಿರೋದು ಯಾವ್ದು ಸರ್? ನೀವೇ ಹೇಳಿದ್ರಿ ನನ್ನ ಮೇಲೆ ದೃಷ್ಟಿ ಬಿದ್ದಿದೆ, ಅದು ಸರಿ ಮಾಡ್ಕೊಳ್ತೀನಿ. ಸಹಜ, ಯಾವುದೇ ಒಂದು ಹಣ್ಣಿನ ಗಿಡ, ಮಾವಿನ ಮರ ಇದ್ದಾಗ ಹಣ್ಣಿದ್ದಾಗೆ ಅದಕ್ಕೆ ಕಲ್ಗಳು ಬೀಳುತ್ತವೆ. ಹಾಗೆ ಇವತ್ತು ನಿಮ್ಮ ರಾಘಣ್ಣ ಕಾರ್ಯಕರ್ತರ ಒಂದು ಆಶೀರ್ವಾದ ಸಂಘಟನೆ ಹಿರಿಯರಿಂದ ಸಾಕಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡುವಂತ ಕೆಲಸಗಳಾಗತ್ತೆ. ಹಾಗೆ ಈ ಓಡಾಡಬೇಕಾದಾಗ ಈ ನಮ್ಮ ಅವ್ವ ಅಂತ ನಮ್ಮ ತಾಯಂದಿರು ಅಂತ ಏನ್ ಹೇಳ್ತೀವಿ, ಹೊರಗಡೆ ಹೋದಾಗ ಮಕ್ಕಳು ಮನೆ ಒಳಗೆ ಬಂದಾಗ ದೃಷ್ಟಿ ಎಲ್ಲ ತೆಗಿತಾರೆ. ಸಹಜ, ನೀವು ನೋಡಿದಿರಿ. ಹಾಗೆ ದೃಷ್ಟಿ ತೆಗೆಸ್ಕೊಂಡು ಗುರುಗಳ ಒಂದು ಸನ್ನಿಧಾನಕ್ಕೆ ಬಂದಿದೆ. ಶಿವಮೊಗ್ಗದಲ್ಲಿರುವಂತಹ ಅಸಮಾಧಾನ, ಭಿನ್ನಮತ ಶಮನಕ್ಕೆ ರಾಘವೇಂದ್ರ ಅವರು ಈಗ ಮಠಾಧೀಶರನ್ನ ಇಲ್ಲ ಸಹಜ. ಇದು ನಮ್ಮ ತಾಯಿ ಬದುಕಿದ್ದಾಗ ನಮ್ಮನ್ನೆಲ್ಲ ಸಂಜೆ ಹೊತ್ತು 1 ಗಂಟೆ ದೇವ್ರ ಮುಂದೆ ಕೂರಿಸಿ ಭಜನೆ ಹೇಳ್ಕೊಡ್ತಾ ಇದ್ರು. ಆತರ ಒಂದು ಪರಂಪರೆ ನಮ್ಮ ಕುಟುಂಬದ್ದು. ಒಂದು ಒಳ್ಳೆ ಕಾರ್ಯ ಮಾಡಬೇಕಾದಾಗ ಗುರುಗಳ ಒಂದು ಆಶೀರ್ವಾದ ಪಡ್ಕೊಂಡು ಹೋಗೋದು ನಮ್ಮ ತಂದೆಯಿಂದ ನಾವು ಕಲ್ತಿರೋದು. ಅದಕ್ಕೋಸ್ಕರ ಗುರುಗಳ ಆಶೀರ್ವಾದ ಪಡ್ಕೊಂಡಿದ್ದೀವಿ. ರಾಘವೇಂದ್ರ ಅವ್ರ ಮೇಲೆ ಬಿದ್ರಂತ